ಈಗ ಒಂದಷ್ಟು ಸಂಕ್ಷಿಪ್ತ ಸುದ್ದಿಗಳನ್ನು ನೋಡೋಣ. ಅದರಲ್ಲೂ ಏನು ಅಂತಂದರೆ, ಇದು ಸ್ಯಾಂಪಲ್ ಮಾತ್ರ. ಇದೇನು ಬಹಳ ದೊಡ್ಡ ಸಂಗತಿ ಅಂತಲ್ಲ. ಯಾಕಂದರೆ 12,57,000 ರೂಪಾಯಿ ಹಣ ಜಪ್ತಿಯಾಗಿರುವಂಥದ್ದು. ನಾವು ಈ ಬೇರೆ ಬೇರೆ ಭಾಗದಲ್ಲಿ ಎಷ್ಟೆಷ್ಟು ಆಗಿದೆ ಅದರ ವಿವರಗಳನ್ನು ಕೂಡ ನಿಮಗೆ ಕೊಡ್ತೀವಿ. ಚಿಕ್ಕಮಗಳೂರಿನಲ್ಲಿ ಒಂದಿಷ್ಟು ಸಿಕ್ಕಿದೆ, ಕೋಲಾರದಲ್ಲಿ 1,90,000 ರೂಪಾಯಿ ಸಿಕ್ಕಿದೆ, ಬಾಗಲಕೋಟೆನಲ್ಲಿ 1,75,000 ರೂಪಾಯಿ ಸಿಕ್ಕಿದೆ. ಇದನ್ನು ಆರಂಭ ಮಾತ್ರ. ಇನ್ನೂ ಜಣ ಕಾಂಚಾಣ ಎಷ್ಟರ ಮಟ್ಟಿಗೆ ಆಗುತ್ತೋ ನೋಡಬೇಕು. ಇದೆಲ್ಲದರ ಜೊತೆಗೆ ನೀರಿನ ಹಾಹಾಕಾರದ ಬಗ್ಗೆ ಹೇಳಲೇಬೇಕು. ನೀರಿನ ಸಮಸ್ಯೆ ಏನು ಅಂತಂದರೆ ವಿಪರೀತ ಅದು ತೊಂದರೆ ಕೊಡ್ತಾ ಇದೆ. ಜೊತೆಗೇನು ಅಂತಂದರೆ ಜನ ನೀರಿಗೋಸ್ಕರ ಪರದಾಡ್ತಾ ಇದ್ದಾರೆ. TV9 ಸಂಬಂಧಪಟ್ಟಂಗೆ ಪ್ರತಿನಿತ್ಯ ವರದಿನ ಪ್ರಸಾರ ಮಾಡ್ತಾ ಇದೆ. ಎಲ್ಲೆಲ್ಲಿ ನಾವು ವರದಿ ಹಾಕ್ತಾ ಇದ್ದೀವಿ, ಎಲ್ಲೆಲ್ಲಿ ಜನ ಪರದಾಡ್ತಾ ಇದ್ದಾರೆ, ಅದಾದಮೇಲೆ ವ್ಯವಸ್ಥೆ ಎಚ್ಚೆತ್ತುಕೊಳ್ತಾ ಇದೆ. ಅಲ್ಲಿಂದ ಈ ಟ್ಯಾಂಕರ್ಗಳ ಮುಖಾಂತರ ನೀರನ್ನು ಕೂಡ ಸರಬರಾಜು ಮಾಡ್ತಾ ಇದ್ದಾರೆ. ಈಗ ನೀರಿನ ಸಮಸ್ಯೆ ನಿವಾರಣೆಗೆ ಸಮಿತಿಯೊಂದನ್ನು ಕೂಡ ಸರ್ಕಾರ ರಚನೆ ಮಾಡಿದೆ.